ಕರ್ನಾಟಕಕ್ಕೆ ಆಗಮಿಸಲಿರುವ ತಮಿಳುನಾಡು ಸಿಎಂ ಶುಕ್ರವಾರ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಭೇಟಿ. ಸಿಎಂ ಆದ ಮೊದಲ ಬಾರಿಗೆ ಶಕ್ತಿ ಪೀಠಕ್ಕೆ ವಿಜಯ್. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನಾಡಿದ್ದು ಕರ್ನಾಟಕಕ್ಕೆ ಆಗಮಿಸುತ್ತಿದ್ದಾರೆ. ಶುಕ್ರವಾರ ಉಡುಪಿ ಜಿಲ್ಲೆಯ ಸುಪ್ರಸಿದ್ಧ ಕೊಲ್ಲೂರು ಶಕ್ತಿ ಪೀಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ಬಾರಿಗೆ ಅಂದ್ರೆ ನಾಡಿದ್ದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಉಡುಪಿಯಲ್ಲಿರುವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯಲಿದ್ದಾರೆ. ಬಳಿಕ ಸಂಜೆ ಮಂಗಳೂರು ವಿಮಾನ ನಿಲ್ದಾಣದಿಂದ ಚೆನ್ನೈಗೆ ಮರಳಲಿದ್ದಾರೆ. ಕೊಲ್ಲೂರಿಗೆ ಭೇಟಿ ನೀಡಿದ್ದ ಜಯಲಲಿತಾ. ಸಿಎಂ ಆಗಿದ್ದಾಗ ಪೂಜೆ ಸಲ್ಲಿಸಿದ ಜಯಲಲಿತಾ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮಾಜಿ ಸಿಎಂ ದಿವಂಗತೆ ಜಯಲಲಿತಾ ಕೂಡ ಭೇಟಿ ನೀಡಿದ್ರು. 2004ರಲ್ಲಿ ಜುಲೈ 30ರಂದು ಭೇಟಿ ನೀಡಿ ಕೊಲ್ಲೂರಿನಲ್ಲಿ ನಡೆದಿದ್ದ ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ರು. ಜ್ಯೋತಿಷಿಗಳ ಸಲಹೆ ಮೇರೆಗೆ ಜಯಲಲಿತಾ ಅವರು ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಜೊತೆಗೆ ಶುಕ್ರವಾರದ ಅನ್ನ ಸಂತರ್ಪಣೆಗೆ 30,000 ರೂಪಾಯಿ ದೇಣಿಗೆ ನೀಡಿದ್ರು. ಅತ್ತ ಎಂಜಿಆರ್ ಕೂಡ ಕೊಲ್ಲೂರಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದಿದ್ರು. ಬಳಿಕ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಚಿನ್ನದ ಖಡ್ಗವನ್ನು ಕೊಡುಗೆಯಾಗಿ ನೀಡಿದ್ರು. ತಮಿಳುನಾಡು ರಾಜಕೀಯಕ್ಕೂ ಕೊಲ್ಲೂರಿಗಿದೆಯಾ ನಂಟು? ರಾಜಕೀಯ ನಾಯಕರ ಪಾಲಿಗೂ ಭಕ್ತಿ ಶ್ರದ್ಧೆಯ ಕೇಂದ್ರ. ತಮಿಳುನಾಡು ರಾಜಕೀಯ ಮತ್ತು ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆಗೆ ನಂಟಿದೆ. ಎಂಜಿಆರ್, ಜಯಲಲಿತಾರಿಂದ ಹಿಡಿದು ಅನೇಕ ತಮಿಳುನಾಡು ರಾಜಕಾರಣಿಗಳು ಕೊಲ್ಲೂರಿಗೆ ಭೇಟಿ ನೀಡಿ ಮೂಕಾಂಬಿಕೆಯ ದರ್ಶನ ಪಡೆದಿದ್ದಾರೆ. ಇವರ ಸಾಲಿಗೆ ಈಗ ವಿಜಯ್ ಕೂಡ ಸೇರ್ಪಡೆಯಾಗಿದ್ದಾರೆ. ತಮಿಳುನಾಡಿನ ರಾಜಕೀಯ ನಾಯಕರ ಪಾಲಿಗೆ ಕೊಲ್ಲೂರು ಶಕ್ತಿಪೀಠ ಭಕ್ತಿ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದೆ. ರಾಜಕೀಯ ಏಳು ಬೀಳು ಹಂತದಲ್ಲಿ ಜಯಲಲಿತಾ ಕೂಡ ಮೂಕಾಂಬಿಕೆಯ ಮೊರೆ ಹೋಗಿದ್ರು. ಹಾಗಾದ್ರೆ ಮೂಕಾಂಬಿಕೆ ಮಹಿಮೆ ಏನು ಅಂತ ನೋಡೋದಾದ್ರೆ, ಕೊಲ್ಲೂರು ಮೂಕಾಂಬಿಕಾ ಮಹಿಮೆ ಏನು? ಉಡುಪಿ ಜಿಲ್ಲೆಯಲ್ಲಿರುವ ಕೊಲ್ಲೂರು ಕ್ಷೇತ್ರ ಪರಶುರಾಮನ ಸೃಷ್ಟಿಯಲ್ಲಿನ 7 ಮುಕ್ತಿ ಧಾಮಗಳಲ್ಲಿ ಒಂದು. ಶ್ರೀ ಕ್ಷೇತ್ರವನ್ನ ಸ್ಥಾಪಿಸಿದ ಆದಿಶಂಕರಾಚಾರ್ಯರು. ಇದು ಶಕ್ತಿ ದೇವಿಯನ್ನ ಪೂಜಿಸುವ ಪವಿತ್ರ ಸ್ಥಳ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ದೇವತೆಗಳ ಐಕ್ಯ ರೂಪಿಣಿಯಾಗಿ ಮೂಕಾಂಬಿಕಾ. ಮೂಕಾಂಬಿಕಾ ಹೆಸರಿನಲ್ಲಿ ದೇವಿಯನ್ನ ಆರಾಧಿಸಲ್ಪಡುವ ಶಕ್ತಿಪೀಠ. ಮೂಕಾಂಬಿಕೆ ದರ್ಶನ ಪಡೆದ್ರೆ ಏಳಿಗೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಒಟ್ಟಾರೆ ಸಿಎಂ ಆದ ಮೊದಲ ಬಾರಿಗೆ ವಿಜಯ್ ಕರ್ನಾಟಕದಲ್ಲಿರುವ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ. ವಿಶೇಷ ಪೂಜೆ ಹೋಮ ನಡೆಯಲಿದೆಯಾ? ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.